ಸರ್ವಶಕ್ತ ದೇವರಿಗೂ Glory
ಮಹಿಮೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಲೋಕದ ದೇವರೇ ಮಹಿಮೆ, ಪರಲೋಕ ರಾಜರೇ ಮಹಿಮೆ, ಸೃಷ್ಟಿಕರ್ತನೆ ಸರ್ವಶಕ್ತನೆ ಮಹಿಮಾ ಭರಿತನೆ. ನಿಮ್ಮನ್ನು ಹೊಗಳುವೆವು, ಆರಾಧಿಸಿ ಸ್ತುತಿಸುವೆವು. ನಿಮ್ಮ ಉನ್ನತ ಮಹಿಮೆಗಾಗಿ ಎಂದೆಂದು ನಮಿಸುವೆವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಏಕಕುವರರಾಗಿ ಜನಿಸಿದ ಕರ್ತರೇ, ಯೇಸು ಕ್ರಿಸ್ತರೇ, ಕರ್ತರಾದ ದೇವರೇ, ದೇವರ ಕುರಿಮರಿಗೆ ಪಿತನ ಕುಮಾರರೇ, ಲೋಕದ ಪಾಪಗಳ ನೀಗಿಸ ಬಂದವರೇ, ನಮಗೆ ದಯೆ ತೋರಿ ನಮ್ಮ ಪ್ರಾರ್ಥನೆಯಾಲಿಸಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡಗೂಡಿ ದೇವರ ಮಹಿಮೆಯಲ್ಲಿ ಪ್ರಾರ್ಥಿಸೋಣ. ದೇವರೇ, ಇಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮ ಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವರ್ತವಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಈಗ ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಭಕ್ತರು ಪವಿತ್ರಾತ್ಮರ ಅಗ್ನಿಜ್ವಾಲೆಯನ್ನು ಕೆನ್ನಾಲಿಗೆಯ ರೂಪದಲ್ಲಿ ಸ್ವೀಕರಿಸುವುದರ ಚಿತ್ರಣವನ್ನು ಮತ್ತು ಪ್ರೇಷಿತರಾಡಿದ ಒಂದೇ ಭಾಷೆಯನ್ನು ಹಲವಾರು ಪ್ರದೇಶದ ಜನರು ಪವಿತ್ರಾತ್ಮರ ದಿವ್ಯಶಕ್ತಿಯಿಂದ ತಮ್ಮ ಭಾಷೆಯಲ್ಲಿಯೇ ಅರ್ಥ ಮಾಡಿಕೊಳ್ಳುವ ಘಟನೆಯ ವಿವರವನ್ನು ಈ ವಾಚನದಲ್ಲಿ ಕಾಣುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ಮೊದಲನೆಯ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ
ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲೇ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲೀಲೆಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನೂ ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ತಿಯರು, ಮೀಡಿಯರು ಮತ್ತು ಎಲಾಮಿನವರು, ಮೆಸಪೊಟೋಮಿಯಾ, ಜುದೇಯ ಮತ್ತು ಕಪ್ಪದೋಸಿಯಾ ಇದ್ದಾರೆ. ಪೊಂತ ಮತ್ತು ಏಷ್ಯದವರು, ಫ್ರಿಜಿಯಾ ಮತ್ತು ಪಾಂಫಿಲಿಯದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯ ಪ್ರಾಂತ್ಯದವರೂ ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮ್ನಿಂದ ಬಂದಿದ್ದಾರೆ. ಯಹೂದ್ಯರು, ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ ಮತ್ತು ಅರೇಬಿಯದವರೂ ಇಲ್ಲಿದ್ದಾರೆ. ದೇವರ ಮಹತ್ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲೇ ಕೇಳುತ್ತಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಈ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು. ಪ್ರಭು ನನ್ನ ದೇವ, ನೀನೇ ಸರ್ವೋತ್ತಮನು. ಸೃಜಿಸಿರುವೆ ಎಲ್ಲವನ್ನು ಸುಜ್ಞಾನದಿಂದ. ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಶ್ಲೋಕ. ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ತಲ್ಲಣಗೊಳ್ಳುವವೋ ನೀ ಮುಖ ಮರೆ ಮಾಡಿಕೊಳ್ಳಲು. ಮಣ್ಣು ಪಾಲಾಗುವೋ ನೀನವುಗಳ ಉಸಿರನ್ನಡಗಿಸಲು. ನೀ ಉಸಿರನ್ನೂದಲು ಹೊಸದಾಗುವೋ, ಪುನಶ್ಚೇತನಗೊಳ್ಳುವವೋ ಜಗವೆಲ್ಲವೋ. ಶ್ಲೋಕ. ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಪ್ರಭುದೇವ, ಮಹಿಮೆಯಲ್ಲಿ ಶಾಶ್ವತವಾಗಿ ಆತ ಸಂತೋಷಿಸಲಿ. ತನ್ನ ಸುತ್ತಿಗಳಿಗಾಗಿ
ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲೇ ಹರ್ಷಿಸಲಿ ನನ್ನ ಮನ. ಶ್ಲೋಕ. ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನಾವೆಲ್ಲರೂ ಒಂದೇ ಆತ್ಮದಿಂದ ದೀಕ್ಷಾ ಸ್ನಾನ ಹೊಂದಿದ್ದೇವೆ. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ, ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವಾತನು ಯೇಸುವಿಗೆ ಧಿಕ್ಕಾರ ಎನ್ನಲಾರನು. ಅಂತೆಯೇ ಪವಿತ್ರಾತ್ಮ ಪ್ರೇರಣೆಯಿಂದಲ್ಲದೆ ಯಾವಾತನು ಯೇಸುವೇ ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ವರದಾನಗಳು ವಿಧ ವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭುವು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ. ಅಂತೆಯೇ ಕ್ರಿಸ್ತ ಯೇಸು ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ಪರತಂತ್ರರಿಗಾಗಲಿ ಸ್ವತಂತ್ರರಿಗಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ನಿಮ್ಮ ವರಗಳಿಂದ ನಮ್ಮನ್ನು ಬಲಗೊಳಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಗೊಳಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ.
Alleluia. Alleluia, Alleluia, Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಗೇಬ್ರಿಯಲ್ ಮಾರ್ಸಲ್ ಈತ ಒಬ್ಬ ಪ್ರಸಿದ್ಧ ತತ್ವಶಾಸ್ತ್ರಜ್ಞ. ಆತ ತನ್ನ ಓದನ್ನು ಮುಗಿಸಬೇಕಾದ್ರೆ ಪ್ರತಿ ಬಾರಿಯೂ ಕೂಡ ಪ್ರಥಮ ರ್ಯಾಂಕನ್ನು ಪಡಿತಾ ಇರ್ತಾನೆ. ತನ್ನ ಪ್ರೌಢ ಪ್ರಬಂಧವನ್ನು ಆತ ನೀಡಿದಾಗಲೂ ಕೂಡ ಇಡೀ ವಿಶ್ವವಿದ್ಯಾನಿಲಯಕ್ಕೆ ಅವನಿಗೆ ಮೊದಲನೆಯ ರ್ಯಾಂಕ್ ಬರ್ತದೆ. ಈ ಪ್ರಸಿದ್ಧ ತತ್ವಶಾಸ್ತ್ರಜ್ಞನನ್ನು ಒಮ್ಮೆ ಒಬ್ಬ ಪತ್ರಕರ್ತ ಭೇಟಿ ಮಾಡ್ತಾನೆ. ಯಾಕಂದರೆ ಚಿಕ್ಕದ್ರಿಂದ ಈತನ ಬಗ್ಗೆ ಅವನಿಗೆ ಗೊತ್ತು. ಆತ ಹೇಳ್ತಾನೆ, ನೀನು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ, ಅಂದರೆ ಸುಮಾರು 4ರಿಂದ 5 ವರ್ಷ ಇರಬೇಕು, ಆಗಲೇ ನೀನು ನಿನ್ನ ತಾಯಿಯನ್ನು ಕಳೆದುಕೊಂಡೆ. ಆದರೂ ಕೂಡ ಇಷ್ಟು ದೊಡ್ಡ ಸಾಧನೆಯನ್ನು ನೀನು ಹೇಗೆ ಮಾಡಲು ಆಯಿತು? ಯಾಕಂತ ಹೇಳಿದರೆ, ತನ್ನ ತಾಯಿಯನ್ನು ಪುಟ್ಟ ವಯಸ್ಸಿನಲ್ಲಿ ಕಳ್ಕೊಂಡ ಆತನ ತಂದೆ ಇನ್ನೊಂದು ಮದುವೆಯನ್ನು ಆದರು. ಇನ್ನೊಂದು ಮದುವೆಯನ್ನು ಆದಾಗ ಖಂಡಿತವಾಗಲೂ ಮಲತಾಯಿ ತಾನೆ ಈತನಿಗೆ ಆದಷ್ಟು ಚಿತ್ರಹಿಂಸೆಯನ್ನು ಕೊಡ್ತಾಯಿದ್ರು. ಆದರೂ ಇವನು ಈ ರೀತಿ ಮೇಲ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಆ ಪತ್ರಕರ್ತ ಆತನ ಬಳಿಯಲ್ಲಿ ಕೇಳ್ತಾರೆ, ಹೇಗೆ ನೀನು ಈ ರೀತಿಯ ಸಾಧನೆಯನ್ನು ಮಾಡಿದೆ? ನಿನಗೆ ದುಃಖ ಇರಲಿಲ್ವಾ? ನಿನ್ನಲ್ಲಿ ನೋವಿರಲಿಲ್ವಾ? ನಿನ್ನ ಮಲತಾಯಿ ನಿನಗೆ ಹಿಂಸೆಯನ್ನು ಕೊಡ್ತಾ ಇದ್ಲಲ್ಲ, ಆಗ ಕೂಡ ನೀನು ಧೈರ್ಯವನ್ನು ಕಳೆದುಕೊಳ್ಳಲಿಲ್ವಾ ಅಂತ ಹೇಳಿ ಕೇಳಿದಾಗ ಆತ ಹೇಳ್ತಾನೆ, ನಿಮ್ಮೆಲ್ಲರ ಪಾಲಿಗೆ ನನ್ನ ತಾಯಿ ಸತ್ತು ಹೋಗಿದ್ದಳು. ನಿಮ್ಮೆಲ್ಲರ ಪಾಲಿಗೆ ನನ್ನ ತಾಯಿ ಸತ್ತು ಹೋಗಿದ್ದಳು, ಆದರೆ ನನ್ನ ಪಾಲಿಗೆ ಆಕೆ ಇವತ್ತೂ ಕೂಡ ಜೀವಂತವಾಗಿದ್ದಾಳೆ. ದೈಹಿಕವಾಗಿ ಆಕೆ ನನ್ನನ್ನು ಬಿಟ್ಟು ಹೋಗಿದ್ದರೂ ಕೂಡ ನನ್ನ ಹೃದಯದಲ್ಲಿ ಆಕೆ ಜೀವಿಸ್ತಾ ಇದ್ದಾಳೆ. ಪ್ರತಿ ಬಾರಿಯೂ ಕೂಡ ನನ್ನ ಮಲತಾಯಿ ನನಗೆ ತೊಂದರೆಯನ್ನು ಕೊಟ್ಟಾಗ ನನ್ನಮ್ಮ ಇವತ್ತು ಬದುಕಿದ್ರೆ ಖಂಡಿತವಾಗ್ಲೂ ನನಗೆ ಈ ರೀತಿ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ನನಗೆ ನಾನೇ ಹುರಿದುಂಬಿಸ್ಕೊಳ್ತಾ ಇದ್ದೆ. ಯಾರೂ ಕೂಡ ನನ್ನನ್ನು ಬೆನ್ನು ತಟ್ತಾ ಇರಲಿಲ್ಲ. ಹೀಗಾಗಿ ನಾವು ಯಾವತ್ತೂ ಕೂಡ ಆರಾಧನೆಯನ್ನು ಮಾಡ್ತಾ ಇರುವಂಥದ್ದು ಸತ್ತವರ ದೇವರನ್ನಲ್ಲ, ಜೀವಿಸುವವರ ದೇವರನ್ನ ಅಂತ ಹೇಳಿ.
ಪ್ರೀತಿಯ ಸಹೋದರ ಸಹೋದರಿಯರೇ, ಗೇಬ್ರಿಯಲ್ ಮಾರ್ಸೆಲ್ ದ ಫಿಲಾಸಫಿ ಆಫ್ ಬೀಯಿಂಗ್ ಎನ್ನುವಂತಹ ವಿಷಯದ ಬಗ್ಗೆ ಬಹಳ ವಿಸ್ತಾರವಾದಂತಹ ವಿಷಯವನ್ನು ಮುಂದಿಡ್ತಾನೆ. ಆತ ಹೇಳ್ತಾನೆ, ಒಬ್ಬ ವ್ಯಕ್ತಿ ದೈಹಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ಅವರು ಮೃತರಾದ ನಂತರವೂ ಕೂಡ ನಮ್ಮ ಜೊತೆಗಿದ್ದು ನಮ್ಮನ್ನು ಹುರಿದುಂಬಿಸ್ತಾರೆ, ನಮ್ಮ ಜೊತೆಗಿದ್ದು ನಮ್ಮನ್ನು ಅವರು ಮುನ್ನಡೆಸ್ತಾರೆ ಎನ್ನುವಂತಹ ಮಾತು. ಆತ ಒಬ್ಬ ಕಥೋಲಿಕ ಕ್ರೈಸ್ತನಾಗಿರುವುದಿಲ್ಲ, ಬೇರೆ ಒಂದು ಕ್ರೈಸ್ತ ಸಭೆಗೆ ಸೇರಿರ್ತಾನೆ. ಆತ ಹೇಳ್ತಾನೆ, ಕಥೋಲಿಕ ಧರ್ಮಸಭೆಗೆ ಬಂದು ಸ್ನಾನದೀಕ್ಷೆಯನ್ನು ಸ್ವೀಕಾರ ಮಾಡಿ ಹೇಳ್ತಾನೆ, ಯಾರಾದರೂ ಇವತ್ತು ಮೃತರಾದಂತಹ ವ್ಯಕ್ತಿಗಳ ಸ್ಮರಣೆಯನ್ನು ಮಾಡಿ ಅವರಿಗೆ ಬಲಿಪೂಜೆಯನ್ನು ನೀಡ್ತಾ ಇದ್ದರೆ ಅದು ಕಥೋಲಿಕ ಧರ್ಮಸಭೆ. ಅವರು ಸತ್ತು ಹೋಗಿದ್ದಾರೆ ಅಂತಲ್ಲ, ಅವರು ಈಗ ಜೀವಿಸ್ತಾ ಇದ್ದಾರೆ, ಅವರ ಜೊತೆಗೆ ನಾವು ಕೂಡ ಮುಂದೆ ಜೀವಿಸ್ತೇವೆ, ಅಮರ ಜೀವವನ್ನು ಪಡೆದುಕೊಳ್ತೇನೆ ಅಂತ ಹೇಳಿ ಅವರ ಸ್ಮರಣೆಯನ್ನು ಮಾಡ್ತಾರಲ್ಲ, ಆದ್ದರಿಂದ ನಾನು ಕಥೋಲಿಕ ಧರ್ಮಸಭೆಯ ಸದಸ್ಯನಾಗುತ್ತೇನೆ ಅಂತ ಹೇಳಿ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೋಡುತ್ತೇವೆ ಸಂತ ಪೌಲರು ಕೊರಿಂಥಿಯರನ್ನು ಉದ್ದೇಶಿಸಿ ಒಂದು ಮಾತನ್ನು ಹೇಳ್ತಾರೆ, ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದರೂ ಕೂಡ, ನಾವು ಪರಲೋಕದ ವಾಸಿಗಳಾಗಿದ್ದರೂ ಕೂಡ ದೇವರು ಮೆಚ್ಚುವ ಹಾಗೆ ನಡೆದುಕೊಳ್ಳಬೇಕು. ನಾವು ಈ ಲೋಕದಲ್ಲಿ ಜೀವಿಸ್ತೇವೆ, ನಾವು ಪರಲೋಕದಲ್ಲೂ ಕೂಡ ಜೀವಿಸ್ತೇವೆ, ಆದರೆ ಒಂದು ಮಾತ್ರ ನಮ್ಮಿಂದ ದೇವರು ಅಪೇಕ್ಷಿಸ್ತಾರೆ, ಅದೇನು ಅಂತ ಹೇಳಿದ್ರೆ ಅವರು ಮೆಚ್ಚುವ ಹಾಗೆ ಜೀವಿಸುವಂಥದ್ದು ಅಂತ ಹೇಳಿ. ಆದ್ದರಿಂದ ಮುಂದುವರಿತಾ ಹೇಳ್ತಾರೆ ಅವರು, ನಾವು ಯಾವತ್ತೂ ಕೂಡ ನೋಡಿ ನಡೆಯುವವರಲ್ಲ, ನಾವು ನಂಬಿ ನಡೆಯುವವರು ಅಂತ ಹೇಳಿ. ವಿ ಡೋಂಟ್ ಲೀವ್ ಬೈ ಸೈಟ್ ಬಟ್ ವಿ ಲೀವ್ ಬೈ ಆ ಫೇತ್ ಅಂತ ಮಾತನ್ನು ಹೇಳ್ತಾರೆ. ಇವತ್ತು ಈ ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೆ, ಕಳೆದ ವರ್ಷ ನಮ್ಮ ಜೊತೆಗೆ ನಗುನಗುತ್ತಾ ಜೀವಿಸ್ತಾ ಇದ್ದಂತಹ ಸುಶೀಲಾ ಅವರು ತೀರ್ಕೊಂಡು 1 ವರ್ಷ ಆಗಿದೆ. ಎಷ್ಟು ಬೇಗ 1 ವರ್ಷ ಆಗೋಗ್ಬಿಡ್ತು. ಎಷ್ಟೊಂದು ದುಃಖ, ಕುಟುಂಬದಲ್ಲಿ ನೋವು, ಖಂಡಿತವಾಗಲೂ ಒಂದು ಪ್ರಶ್ನೆ ನಮ್ಮಲ್ಲಿ ಎದ್ದಿರುತ್ತದೆ. ದೀರ್ಘಾಯುಷಿಯಾಗಿ ಜೀವಿಸಿ ಪ್ರಾಣವನ್ನು ಕಳ್ಕೊಂಡಾಗ ನಾವು ಸರಿಯಾದ ತಯಾರಿಯನ್ನು ಮಾಡ್ತೇವೆ, ಅವ್ರು ತೀರ್ಕೊಂಡಿದ್ದಾರೆ ಅಂಥೇಳಿ. ನಮ್ಮ ಜೊತೆಗೇ ಇದ್ದು, ನಮ್ಮ ಜೊತೆಗೇ ಓಡಾಡಿಕೊಂಡು ನಲಿದಾಡ್ತಾ ಇದ್ದಂತಹ ಒಬ್ಬ ಆಕೆಯನ್ನು ಕಳೆದುಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ. ಆದರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ತಮ್ಮ ಕೊನೆಯ ಹುಟ್ಟುಹಬ್ಬವನ್ನು ಈ ಜಗತ್ತಿನಲ್ಲಿ ಅವರು ಆಚರಣೆ ಮಾಡಿದ್ದು ನನ್ನ ಜೊತೆಗೆ. ಅದು ಭಾಳ ಸಂತೋಷದ ವಿಚಾರ. ಯಾಕಂತ ಹೇಳಿದರೆ ಅರುಳಪ್ಪ ಮತ್ತು ಸುಶೀಲಮ್ಮ ಮತ್ತು ಕುಟುಂಬದವರು, ಮಕ್ಕಳೆಲ್ಲ ಬಂದು ಈ ಆಚರಣೆಯನ್ನು ಮಾಡ್ತಾ ಇರಬೇಕಾದ್ರೆ ಬೆಳಗಿನ ಜಾವ ಸುಮಾರು 6:30 ಗಂಟೆ ಸಮಯ ಕೂಡಲೇ ನಾವು ಕೇಕ್ ತೊಗೊಂಡು ಬಂದು ಅದನ್ನು ಕಟ್ ಮಾಡಿ ಆಚರಣೆಯನ್ನು ಮಾಡಿದ್ವಿ. ಆಗ ಅವ್ರ ಹತ್ರ ನಾನು ಒಂದು ಮಾತು ಹೇಳಿದೆ, ನಿಮಗೆ ಎಷ್ಟು ವಯಸ್ಸು ಅಂತ. ನೋಡೋದಕ್ಕೆ ಭಾಳ ಯೌವನಸ್ಥರಾಗಿ ಕಾಣ್ತಾ ಇದ್ರು, ಯಾರು ಕೂಡ 50 ವರ್ಷ ಅಂತ ಹೇಳ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿದ್ದರು. ಅವಾಗ ಕೇಳಿದಾಗ ಅವ್ರು ಹೇಳಿದರು, ಫಾದರ್ ನನಗೆ 50ನೇ ವರ್ಷ ಆಗೋಯ್ತು ಅಂತ. ನಾನು 50ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೆ. ಆಗ ಹೇಳಿದೆ, ನೀವು ನನಗಿಂತ 1 ವರ್ಷ ಹಿರಿಯರು, ಅದಕ್ಕಾಗಿ ನಾನು ನಿನಗೆ ತಮ್ಮ ಆಗಿದ್ದೇನೆ, ನೀವು ನನಗೆ ಅಕ್ಕ ಆಗಿದ್ದೀರಾ ಅಂತ ಹೇಳಿ. ಆ ಒಂದು ಸಂಬಂಧ ಇವತ್ತು ಕೂಡ ಮನಸ್ಸಿನಲ್ಲಿ ಉಳ್ಕೊಂಡಿದೆ, ದೃಢವಾಗಿ ನೆಲೆ ನಿಂತಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದು ಮುಖ್ಯವಲ್ಲ, ಬದಲಾಗಿ ಹೇಗೆ ಬದುಕುತ್ತೇವೆ ಎನ್ನುವುದು ಮುಖ್ಯ ಎನ್ನುವ ಮಾತನ್ನು ನಾವು ನೋಡ್ತೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಅವರು ಈ ಜಗತ್ತಿನಲ್ಲಿ ಹೆಚ್ಚು ಕಾಲ ಬದುಕದೇ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ನಮ್ಮೆಲ್ಲರ ಜೊತೆಗೆ ನಗುನಗುತ್ತಾ ಜೀವನವನ್ನು ನಡೆಸ್ತಾ ಇದ್ರು. ಒಂದು ಕುಟುಂಬ ಜೀವನಕ್ಕೆ ಆದರ್ಶ ಮಹಿಳೆಯಾಗಿ ಉಳ್ಕೊಂಡಿದ್ರು. ಯಾವಾಗ ಅವರು ಒಬ್ಬರೇ ಇದ್ದಾಗ ನಾನು ಮಾತನಾಡಿಸ್ತಾ ಇದ್ರು ಕೂಡ ಹರಿಹರದಲ್ಲಿ ಅವ್ರು ಹೇಳ್ತಾ ಇದ್ರು, ಫಾದರ್ ಆಶೀರ್ವಾದ ಮಾಡಬೇಕಾದ್ರೆ ನಮ್ಮ ಮನೆಯವರು ಅರುಳಪ್ಪನ ಅವರಿಗೂ ಕರ್ಕೊಂಬರ್ತೀನಿ ಫಾದರ್, ಜೊತೆಗೆ ಆಶೀರ್ವಾದ ಮಾಡಿ, ನನ್ನ ಮಕ್ಕಳ ಜೊತೆಗೆ ಸೇರಿಸಿ ನಮ್ಮನ್ನು ಆಶೀರ್ವಾದ ಮಾಡಿ, ಇನ್ನೂ ನಾವು ಚೆನ್ನಾಗಾಗಬೇಕು. ಎಂತಹ ಒಂದು ನಂಬಿಕೆ ನೋಡಿ, ವಿಶ್ವಾಸ ನೋಡಿ. ಕುಟುಂಬವನ್ನು ಕಟ್ಟುವಂತಹ ಒಬ್ಬ ಮಹಿಳೆಯ ಸ್ಮರಣೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಅವ್ರು ನಮ್ಮನ್ನು ಇವತ್ತು ಬಿಟ್ಟು ಹೋಗಿರಬಹುದು, ಯಾಕಂದರೆ ಖಂಡಿತವಾಗಲೂ ಆ ಪ್ರಭುವಿನಲ್ಲಿ ಅವರ ನಂಬಿಕೆಯನ್ನು ಇರಿಸಿ ಜೀವನವನ್ನು ನಡೆಸಿದರು. ಪ್ರಭು ಅವರಿಗೆ ಅಮರ ಜೀವ ಪ್ರಾಪ್ತಿಯನ್ನು ಮಾಡಿದ್ದಾರೆ. ಇವತ್ತು ಅವರ ಸ್ಮರಣೆಯನ್ನು ನಾವು ಮಾಡ್ತಾ ಇರಬೇಕಾದ್ರೆ ಆಕೆ ಸ್ವರ್ಗದಲ್ಲಿ ಇದ್ಕೊಂಡು ಖಂಡಿತವಾಗ್ಲೂ ಇವತ್ತು ಹೇಳ್ತಾ ಇರ್ತಾರೆ, ನಾನು ಅವರನ್ನು ಬಿಟ್ಟು ಬಂದೆ, ನನ್ನ 2 ಮಕ್ಕಳನ್ನು, ನನ್ನ ಮನೆಯವರನ್ನು ನಾನು ಬಿಟ್ಟು ಬಂದಿದ್ದೀನಿ. ಆದರೂ ಕೂಡ ನೋಡಿ, ಇವತ್ತು ಅವರು ಕುಟುಂಬಸ್ಥರು ಎಲ್ಲರೂ ಸೇರಿ ನನ್ನ ವಾರ್ಷಿಕ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅರುಳಪ್ಪನವರು ಫೋನ್ ಮಾಡಿ ಒಂದು ಮಾತನ್ನು ಹೇಳಿದರು, ಫಾದರ್
ನಿಮ್ಮಿಂದ ಒಂದು ಬಲಿಪೂಜೆಯನ್ನು ನಮ್ಮ ಮನೆಗೆ ಕೊಡೋಕ್ಕಾಗತ್ತೆ, ಯಾಕಂದರೆ ಅವ್ರಿಗೊಂದು ಆಸೆ ಇತ್ತು ಅಂತ ಹೇಳಿ. ಆ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ. ಪ್ರಿಯರೇ, ಇವತ್ತು ನಾನು ನಮ್ಮ ಧರ್ಮಕ್ಷೇತ್ರದಿಂದ ಬಂದು ಹೊರ ಊರಿನಲ್ಲಿ ಅರ್ಪಿಸ್ತಾ ಇರುವಂಥ ಮೊದಲನೇ ಬಲಿಪೂಜೆ ಇದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸುಮಾರು 2 ತಿಂಗಳ ಹಿಂದೆ ನಾನು ಕೂಡ ಸುಶೀಲಮ್ಮನ ರೀತಿಯಲ್ಲಿ ಬಿದ್ದೆ. ಪ್ರಾಣ ಹೊರಟೋಗ್ಬಿಟ್ಟಿತ್ತು. ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಬಲಿಪೂಜೆಯನ್ನು ಅರ್ಪಿಸ್ತಾ ಇರಬೇಕಾದ್ರೆ ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಅಷ್ಟೇ ನನಗೆ ಗೊತ್ತಿರೋದು. ಉಪವಾಸ ಇದ್ದೆ 24 ಗಂಟೆಗಳ ಕಾಲ. ಪ್ರತಿದಿನ ಉಪವಾಸ ಮಾಡ್ತಾಯಿದ್ದೆ. ತಪಸ್ಕಾಲದಲ್ಲಿ 7 ವರ್ಷ ಉಪವಾಸ ಮಾಡಿದೆ. ಆದರೆ ದೇವರಿಗೆ ಸಾಕನ್ನಿಸ್ತೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಅಷ್ಟೇ ಪ್ರಾರ್ಥನೆ ಮಾಡಿದ್ದು. ಅದಾಗ್ತಾ ಇದ್ದ ಹಾಗೆಯೇ ನನಗೆ ಜ್ಞಾನ ಅಲ್ಲೇ ತಪ್ಪೋಯ್ತು. ನನ್ನ ತಲೆ ಆ ಬಲಿಪೀಠಕ್ಕೆ ಬಡಿದು ರಕ್ತಸ್ರಾವವಾಗಿ ಉಸಿರು ಕೂಡ ನಿಂತು ಹೋಗಿತ್ತು. ಆಗ ಮಕ್ಕಳೆಲ್ಲ ಸೇರಿ, ಅಲ್ಲಿ ಕೆಲವು ಮಕ್ಕಳು ಬೋರ್ಡಿಂಗ್ನಲ್ಲಿದ್ದಾರೆ, ಸುಮಾರು 50 ಮಕ್ಕಳು ನನ್ನ ಜೊತೆಗೆ. ಆ ಮಕ್ಕಳು ಬಂದು ಅಲ್ಲಿದ್ದಂಥ ಸಿಸ್ಟರ್ ಒಬ್ಬರ ಕೈಯಲ್ಲಿ, ಸಿಸ್ಟರ್ ಈ ಪರಮಪ್ರಸಾದ ಪೆಟ್ಟಿಗೆ ಕೀ ಇದೆಯಲ್ಲ, ಆ ಕೀನ ಫಾದರ್ ಬಾಯಿಗೆ ಹಾಕಿ ಎತ್ತಿ ನೋಡೋಣ ಅಂತೇಳಿ ಆ ಬಾಯಿಗೆ ಇದನ್ನು ಹಾಕಿ ಎತ್ತಿದಾಗ ಉಸಿರು ಒಂದೇ ಸಾರಿ ವಾಪಸ್ ಬಂತು ಅಂತ ಹೇಳಿದ್ರು. ಪ್ರಿಯರೇ, ಆನಂತರ ಆಸ್ಪತ್ರೆ ಎಲ್ಲ ದೊಡ್ಡ ಘಟನೆ ಎಲ್ಲ ನಡೀತು. ನಮ್ಮ ಚಂದ್ರು ಎಲ್ಲ ಇದ್ದಾರೆ, ಎಲ್ಲರೂ ರೆಡಿ ಆಗ್ತಾಯಿದ್ರು. ಫಾದರ್ ಜೀವ ಇನ್ನೇನು ಹೊರಟೋಗುತ್ತೆ, ನಾವೆಲ್ಲ ಹೋಗ್ಬಿಡೋಣ ಅಂತ. ಅದು ಒಳ್ಳೆಯ ಒಂದು ಇದರಿಂದ ನಮ್ಮ ಗುರುಗಳು ನಮಗೆ ಪ್ರೀತಿಯನ್ನು ತೋರಿಸಿದವರು ಹರಿಹರದಲ್ಲಿ, ಅದಕ್ಕಾಗಿ ನಾವೆಲ್ಲ ಹೋಗೋಣ ಅಂಥೇಳಿ ಎಲ್ಲರೂ ಮಾತುಕತೆ ಆಗ್ತಾಯಿತ್ತು. ಎಲ್ಲ ಕಡೆ ಮೆಸೇಜ್ ಹೋಯಿತು. ಆದರೆ ದೇವರು ಅಲ್ಲಿಂದ ಜೀವವನ್ನು ತೆಗೆದುಕೊಂಡು ಬಂದರು. ಅಷ್ಟು ಮಾತ್ರವಲ್ಲ, ಇವತ್ತು ಹೊಡ್ತಾ ಬಿದ್ದಿದ್ದ ಜಾಗ ಏನಾದರೂ ನನ್ನ ತಲೆಯಲ್ಲಿ ಎಲ್ಲಿದೆ ಅಂತ ಕೇಳಿದರೆ ಅದು ಕಾಣಿಸೋದಿಲ್ಲ ಪ್ರಿಯರೇ. ಕಾರಣ ಏನು ಅಂತ ಹೇಳಿದರೆ, ಆ ಗುರುತು ಕೂಡ ಇಲ್ಲದ ಹಾಗೆ ದೇವರು ಅದನ್ನು ತೆಗೆದುಬಿಟ್ರು. ಹೀಗೆ ನಮಗೆ ಗೊತ್ತಿಲ್ಲ ಎಷ್ಟು ದಿನ ನಾವು ಬದುಕ್ತೀವಿ ಈ ಪ್ರಪಂಚದಲ್ಲಿ ಅಂಥೇಳಿ. ಆದರೆ ಬದುಕಿರುವವರೆಗೆ ಪ್ರಭು ಮೆಚ್ಚುವ ಹಾಗೆ ಜೀವಿಸಲು ನಾವು ಕಲಿತುಕೊಳ್ಳಬೇಕು ಅಂಥೇಳಿ. ಖಂಡಿತವಾಗಲೂ ಸುಶೀಲಮ್ಮನವರು ಈ ಕಾರ್ಯವನ್ನು ಈ ಜಗತ್ತಿನಲ್ಲಿ ಮಾಡಿದ್ದಾರೆ. ಅವ್ರ ಮೇಲಿರುವ ಆ ಪ್ರೀತಿಯಿಂದಲೇ ಇವತ್ತು ಆ ಕುಟುಂಬ ಈ ಒಂದು ವಾರ್ಷಿಕ ಸ್ಮರಣೆಯನ್ನು ಈ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಎಷ್ಟೇ ಪ್ರಶ್ನೆಗಳು ನಮ್ಮಲ್ಲಿ ಏಳಬಹುದು, ಎಲ್ಲರೂ ಕೂಡ ನಾವು ಯಾರೂ ಕೂಡ ಶಾಶ್ವತರಲ್ಲ. ಆದರೂ ಕೂಡ ಅವರು ನಮ್ಮನ್ನು ಬಿಟ್ಟು ಹೋಗಿರುವಂಥದ್ದು ನಾವು ದೇವರ ಬಳಿಯಲ್ಲಿ ಪ್ರಶ್ನೆಯನ್ನು ಮಾಡಬೇಕು. ಯಾಕೆ ದೇವರೇ ಈಕೆಯನ್ನು ಈ ರೀತಿ ಕರ್ಕೊಂಡೆ? ಇನ್ನೊಂದು ಸ್ವಲ್ಪ ದಿನ ಅವ್ರನ್ನ ಇರಿಸಿರ್ಬೋದಾಗಿತ್ತಲ್ಲ. ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು. ಆಮೇಲೆ ಅದಾದ ನಂತರ ನೀವು ತೆಗೆದುಕೊಂಡಿದ್ರು ಕೂಡ ಪರವಾಗಿಲ್ಲ ಅಂತ ಹೇಳಿ. ಆದರೆ ನಮಗೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಹೇಗೆ ಬರುತ್ತದೆ ಅಂತ ಹೇಳಿ. ಆದರೆ ಅವರು ನಮ್ಮನ್ನು ಇವತ್ತು ಅಗಲಿ ಹೋಗಿರಬಹುದು ಪ್ರಿಯರೇ. ಖಂಡಿತವಾಗಲೂ ಅರುಳಪ್ಪ ನಿಮ್ಮ ಜೊತೆಗೆ, ನಿಮ್ಮ ಮಕ್ಕಳ ಜೊತೆಗೆ ಅವರ ಒಂದು ಶಕ್ತಿ ಇರ್ತದೆ. ಅವರು ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಹಾಗೂ ಅದರ ಜೊತೆಗೆ ನಿಮಗೆ ಶಕ್ತಿಯನ್ನು, ಸ್ಥೈರ್ಯವನ್ನು ತುಂಬ್ತಾ ಇರ್ತಾರೆ. ನಾನು ಈ ಒಂದು ಪ್ರಬೋಧನೆಯ ಆರಂಭದಲ್ಲಿ ನಿಮಗೆ ತಿಳಿಯಪಡಿಸಿದ ಹಾಗೆ ನೋಡಿ, ಗೇಬ್ರಿಯಲ್ ಮಾರ್ಕ್ಸಲ್ಲಿ ಹೇಳ್ತಾನೆ, ದ ಫಿಲಾಸಫಿ ಆಫ್ ಬೀಯಿಂಗ್ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಜೀವನವನ್ನು ನಡೆಸಿದ್ದಾರೆ ಅಂತ ಹೇಳಿದರೆ ಅವರು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾವು ಈ ಲೋಕದಲ್ಲಿದ್ದರೂ ಪರಲೋಕದ ವಾಸಿಗಳಾದರೂ ಅವರು ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ. ಇವತ್ತು ನಾವು ಪಂಚಶತಮ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಈ ಪ್ರೇಷಿತರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು. ಪವಿತ್ರಾತ್ಮರು ಯಾವಾಗ ಇಳಿದು ಬಂದರು ಅಂತ ಹೇಳಿದರೆ, ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಾವು ಓದ್ತೇವೆ 1ನೇ ಅಧ್ಯಾಯ 14ನೇ ವಚನದಲ್ಲಿ. ದೇವಮಾತೆ ಮರಿಯಮ್ಮನವರು ಏನು ಮಾಡ್ತಾಯಿದ್ರು? ಅವರು ಪ್ರೇಷಿತರ ಜೊತೆಗೆ ಸೇರಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಪವಿತ್ರಾತ್ಮರ ಆಗಮನ ಆಗುತ್ತೆ. ನಾನಿವತ್ತು ಅರುಳಪ್ಪ ಅವರ ಅವ್ರ ಅಣ್ಣನ ಮನೆಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಹಾಕಿದ್ರು, ಬೋರ್ಡ್ ಹಾಕಿದ್ರು. ಏನಂತ ಹೇಳಿ, ಲೂರ್ದ್ ಮಾತೆಗೆ ಇದನ್ನು ಸೇರಿಸಿ ಆ ಮನೆಯನ್ನು ಬರೆದಾರೆ. ಆ ಒಂದು ಲೂರ್ದ್ ಮಾತೆಯ ಒಂದು ಇದರಲ್ಲಿ ಸನ್ನಿಧಾನದಲ್ಲಿ ಹೋಗಿದಾಗ ನನಗೆ ಅನ್ನಿಸ್ತಾ ಇತ್ತು, ನೋಡಿ ಆ ತಾಯಿ ಪ್ರಾರ್ಥನೆಯನ್ನು ಮಾಡಬೇಕು. ಆ ತಾಯಿಯ ಪ್ರಾರ್ಥನೆಯ ಬಲದಿಂದ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರುವಂತೆ ಆಗಬೇಕು ಅಂಥೇಳಿ. ಸುಶೀಲಮ್ಮನವರಿಗೂ ಕೂಡ ದೇವಮಾತೆಯ ಮೇಲೆ ಅಪಾರವಾದಂತಹ ಭಕ್ತಿ. ಅದಕ್ಕೆ ಹರಿಹರಕ್ಕೆ ಬಂದಾಗ ಬಹಳ ದೀರ್ಘವಾಗಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು, ಜಪಸರ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ನಾನು ಅನೇಕ ಸಾರಿ ಅದನ್ನು ನೋಡಿದ್ದೇನೆ. ಕುಟುಂಬ ಸಮೇತರಾಗಿ ಎಲ್ಲರನ್ನೂ ಕೂಡ ಬನ್ನಿ ನಾವು ಹರಿಹರಕ್ಕೆ ಹೋಗೋಣ ಅಂತ ಕರ್ಕೊಂಡು ಬರ್ತಾಯಿದ್ರು.
ಇಂಥ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮರ ಆಗಮನ ನಮ್ಮ ಮೇಲೆ ಆಗಬೇಕು ಅಂತ ಹೇಳಿದ್ರೆ ದೇವಮಾತೆಯವರ ಪ್ರಾರ್ಥನೆ ಆಗಬೇಕು. ಆ ದೇವಮಾತೆ ಖಂಡಿತವಾಗಲೂ ಈ ಸಹೋದರಿಗಾಗಿ ಭಿನ್ನಯಿಸಿ ಸ್ವರ್ಗಕ್ಕೆ ಅವರನ್ನು ಕರ್ಕೊಂಡಿದ್ದಾರೆ. ಆ ನಂಬಿಕೆ ನನಗಿದೆ ಪ್ರಿಯರೇ. ಈ ಬಲಿಪೀಠದಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾವೆಲ್ಲರೂ ಕೂಡ ಆ ನಂಬಿಕೆಯನ್ನು ಇರಿಸ್ಕೊಳ್ಬೇಕು. ಆದರೆ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ, ಕೆನ್ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರು, ವಿಂಗಡವಾಗಿ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದರು ಅಂಥೇಳಿ. ಕೆನ್ನಾಲಿಗೆ ಅಂತ ಹೇಳಿದರೆ ನೋಡಿ, ಕೆಂಪಾದ ನಾಲಿಗೆ ಅಂದರೆ ಬೆಂಕಿ ಇದೆ, ಮತ್ತೊಂದು ನಾಲಿಗೆ ಇದೆ. ಕೆನ್ನಾಲಿಗೆ ಅಂತ ಹೇಳಿದರೆ ಕೆಂಪಾದ ನಾಲಿಗೆ ಅಂದರೆ ಬೆಂಕಿ ಮತ್ತು ಇದು. ಯಾತಕ್ಕಾಗಿ ಬೆಂಕಿ ಮತ್ತು ನಾಲಿಗೆ ಎರಡೂ ಒಟ್ಟಿಗೆ ಇಲ್ಲಿ ಸೇರಿಕೊಂಡಿದೆ ಅಂತ ಹೇಳಿದರೆ, ಮೊಟ್ಟ ಮೊದಲನೆಯದಾಗಿ ಬೆಂಕಿ ಏನು ಮಾಡುತ್ತೆ? ಏನಾದರೂ ಇದ್ದರೆ ಅದು ಸುಟ್ಟು ಶುದ್ಧ ಮಾಡುತ್ತೆ ಅಲ್ವಾ? ಸುಟ್ಟು ಶುದ್ಧ ಮಾಡುತ್ತೆ. ಅದೇ ರೀತಿಯಲ್ಲಿ ನಮ್ಮಲ್ಲೂ ಕೂಡ ನಮ್ಮಲ್ಲಿರುವಂಥ ಅನಾಚಾರವನ್ನು, ನಮ್ಮಲ್ಲಿರುವಂತಹ ದುಷ್ಟತನವನ್ನು ಅದು ಸುಟ್ಟು ಹಾಕ್ತದೆ. ಅದೇ ರೀತಿಯಲ್ಲಿ ಕೆನ್ನಾಲಿಗೆ, ಆ ನಾಲಿಗೆ ಯಾತಕ್ಕಾಗಿ? ದೇವರನ್ನು ಸ್ತುತಿಸುವುದಕ್ಕಾಗಿ. ಆ ಕಾರ್ಯವನ್ನು ನಮ್ಮ ಸಹೋದರಿ ಸುಶೀಲಮ್ಮನವರು ಕೂಡ ಮಾಡಿದ್ದರು. ನಾವು ಕೂಡ ನಮ್ಮ ಜೀವನದಲ್ಲಿ ಮಾಡೋಣ. ಹೀಗೆ ಪವಿತ್ರಾತ್ಮರ ವರದಾನವನ್ನು ಪಡೆದುಕೊಳ್ಳೋಣ. ಪ್ರಭು ಯೇಸು ಕ್ರಿಸ್ತರು ನುಡಿದ ಹಾಗೆ ಈ ಬಲಿಪೂಜೆಯ ಆರಂಭದಲ್ಲಿ ನಾನು ಹೇಳಿದೆ, ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯ 18ನೇ ವಚನ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಾನು ನಿಮಗೊಬ್ಬ ಪೋಷಕರನ್ನು ಕಳುಹಿಸಿಕೊಡುತ್ತೇನೆ. ಮತ್ತು ಅರುಳಪ್ಪನವರೇ, ನಿಮಗೂ ಕೂಡ ಈ ಸಹೋದರಿ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಪವಿತ್ರಾತ್ಮರ ವರದಾನದಿಂದ ಪ್ರೇರಿತರಾಗಿ ನಿಮ್ಮ ಮುಂದಿನ ಜೀವನದಲ್ಲಿ ಸುಶೀಲಮ್ಮನವರು ಶಕ್ತಿಯನ್ನು ತುಂಬುವಂತಾಗಲಿ, ಧೈರ್ಯವನ್ನು ನಿಮ್ಮ ಕುಟುಂಬಕ್ಕೆ ನೀಡಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಂದೆಂದಿಗೂ ಕೂಡ ನಾವು ಅನಾಥರಲ್ಲ, ವಿ ಆರ್ ನಾಟ್ ಆರ್ಫನ್ಸ್. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕಂದರೆ ಪ್ರಭುವಿನ ಶಕ್ತಿ ನಮ್ಮ ಜೊತೆಗಿರ್ತದೆ. ಖಂಡಿತವಾಗಲೂ ಕಷ್ಟ ಈ ರೀತಿಯ ಇದಾದಾಗ, ಸಾವಾದಾಗ, ಆದರೆ ಅದನ್ನು ಎದುರಿಸುವಂಥ ಶಕ್ತಿ, ಧೈರ್ಯವನ್ನು ಪ್ರಭು ನಮಗೆ ಕರುಣಿಸ್ತಾರೆ. ಏಕೆಂದರೆ ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರು. ವಿ ಡೋಂಟ್ ಲೀವ್ ಬೈ ಆ ಸೈಟ್ ಬಟ್ ವಿ ಲೀವ್ ಬೈ ಆ ಫೇತ್. ನಾವು ನೋಡಿ ಮಾತ್ರವಲ್ಲ, ನಂಬಿ ನಡೆಯಲು ಕಲಿತುಕೊಳ್ಳೋಣ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸಲು ದಯವಿಟ್ಟು ಎದ್ದು ನಿಲ್ಲಿರಿ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬರ ದೀಕ್ಷಾಸ್ನಾನದ ದಿನ ಪಂಚದಶಮಿ ಹಬ್ಬದ ದಿನದಂತೆ ಕ್ರೈಸ್ತ ಧರ್ಮದಲ್ಲಿ ವಿಶ್ವಾಸ ತಾಳಲು ಮತ್ತು ಆ ವಿಶ್ವಾಸದಲ್ಲಿ ದೃಢವಾಗಿ ಧೈರ್ಯದಿಂದ ಬಾಳಲು ಪವಿತ್ರಾತ್ಮರ ವರದಾನಗಳಿಗಾಗಿ ಪ್ರಾರ್ಥಿಸೋಣ. ನನ್ನ ಮೊರೆಯ ಆಲಿಸು ಯೇಸು ದೇವರೇ. ನಮ್ಮ ಪರಿಶುದ್ಧ ತಂದೆ ಫ್ರಾನ್ಸಿಸ್ ಜಗದ್ಗುರುವಿಗಾಗಿ, ಎಲ್ಲ ಧರ್ಮದಕ್ಷರಗಳಿಗಾಗಿ, ಗುರುಗಳಿಗಾಗಿ ಹಾಗೂ
ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಅವರು ಪವಿತ್ರಾತ್ಮರ ದಿವ್ಯ ಶಕ್ತಿಯನ್ನು ಪಡೆದುಕೊಂಡು ತಮ್ಮ ಭಕ್ತ ಪ್ರಜೆಗಳನ್ನು ಪ್ರೀತಿಯಿಂದ ಸತ್ಯ ಮಾರ್ಗದತ್ತ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಮನದಾಳದ ನನ್ನ ಮೊರೆಯ ಆಲಿಸು ಯೇಸು ದೇವನೇ. ನಮ್ಮ ದೇಶಕ್ಕಾಗಿ, ನಮ್ಮ ದೇಶಾಧಿಕಾರಿಗಳಿಗಾಗಿ, ದೇಶ ಬಾಂಧವರಿಗಾಗಿ ಹಾಗೂ ಈ ಸವಿಸ್ತಾರ ನಾಡಿನ ಪ್ರತಿಯೊಂದು ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ಅವರೆಲ್ಲರೂ ಪವಿತ್ರಾತ್ಮರ ವರದಾನಗಳನ್ನು ಸ್ವೀಕರಿಸುತ್ತಾ ಪರಸ್ಪರ ಪ್ರೇರಕ ಶಕ್ತಿಗಳಾಗಿ ಮಾರ್ಪಡುವಂತೆ ಪ್ರಾರ್ಥಿಸೋಣ. ಮನದಾಳದ ನನ್ನ ಮೊರೆಯ ಆಲಿಸು ಯೇಸು ದೇವನೇ. ರೋಗ ಪೀಡಿತರಿಗಾಗಿ, ಬಡಬಗ್ಗರಿಗಾಗಿ, ವೃದ್ಧಾಪ್ಯರಿಗಾಗಿ, ನಿರ್ಗತಿಕರಿಗಾಗಿ, ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮರು ಅವರುಗಳ ಜೀವನಕ್ಕೆ ಬೇಕಾದ ಚೈತನ್ಯವನ್ನು ದಯಪಾಲಿಸುತ್ತಾ ಶಾಂತಿ ಸಮಾಧಾನದ ಜೀವನ ನಡೆಸಲು ಬೇಕಾದ ವರಗಳನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ಮನದಾಳದ ನನ್ನ ಮೊರೆಯ ಆಲಿಸು ಯೇಸು ದೇವನೇ. ಇಂದು ಈ ಬಲಿ ಪೂಜೆಯಲ್ಲಿ ನಮ್ಮ ತಾಯಿಯಾದ ಸುಶೀಲಾ ಮೇರಿ ಆತ್ಮಶಾಂತಿಗಾಗಿ ಪ್ರಾರ್ಥಿಸೋಣ. ಇವರ ತಪ್ಪುಗಳನ್ನು ಕ್ಷಮಿಸಿ ದೂತ ಸಂತರೊಡಗೂಡಿ ಮೋಕ್ಷಾನಂದವನ್ನು ಅನುಭವಿಸುವರಾಗಲೆಂದು ಪ್ರಾರ್ಥಿಸೋಣ. ಮನದಾಳದ ನನ್ನ ಮೊರೆಯ ಆಲಿಸು ಯೇಸು ದೇವನೇ. ದಯಾಮಯ ತಂದೆ, ಈ ವಿಶೇಷ ಬಲಿ ಪೂಜೆಯನ್ನು ಅರ್ಪಿಸುತ್ತಿರುವ ನಮ್ಮ ತಂದೆಗಾಗಿ ಹಾಗೂ ಕುಟುಂಬಸ್ಥರಿಗಾಗಿ ಪ್ರಾರ್ಥಿಸೋಣ. ಇವರುಗಳಿಗೆ ಬೇಕಾದ ಶಾಂತಿ ನೆಮ್ಮದಿಯನ್ನು ದಯಪಾಲಿಸುತ್ತಾ ಸದಾ ಸನ್ಮಾರ್ಗದಲ್ಲಿ ನಡೆಸುತ್ತಾ ಸತ್ಕಾರ್ಯಗಳಲ್ಲಿ ತೊಡಗಿರಲೆಂದು ಪ್ರಾರ್ಥಿಸೋಣ. ಮನದಾಳದ ನನ್ನ ಮೊರೆಯ ಆಲಿಸು ಯೇಸು ದೇವನೇ. ಒಂದು ನಿಮಿಷ ನಮ್ಮ ಕರೆಗಳನ್ನು ಜೋಡಿಸಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ, ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಪ್ರಭುವಿನ ಚರಣಕ್ಕೆ ಅರ್ಪಿಸಿ ಬೇಡಿಕೊಳ್ಳೋಣ. ವಿಶೇಷವಾಗಿ ದಿವಂಗತರಾದಂತಹ ನಮ್ಮ ಸಹೋದರಿ ಸುಶೀಲಾ ಇವರಿಗಾಗಿಯೂ ಇವರ ಆತ್ಮಶಾಂತಿಗಾಗಿ ಬೇಡಿ ಬಲಿಪೂಜೆಯನ್ನು ಅರ್ಪಿಸ್ತಾ ಇರಬೇಕಾದರೆ ಅರುಳಪ್ಪ ಹಾಗೂ ಅವರ ಕುಟುಂಬ ವರ್ಗದ ಎಲ್ಲ ಸದಸ್ಯರಿಗಾಗಿ ವಿಶೇಷವಾಗಿ ಬೇಡಿಕೊಳ್ಳೋಣ. ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಪ್ರಭು ಈ ಕುಟುಂಬಕ್ಕೆ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳಿ ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಅರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್.
ಶರಣಾಗಿಸೋ ಸ್ವಾಮಿ. ನಿನ್ನಿಚ್ಛೆಗೆ ನನ್ನ ಆಸೆಯ ಶರಣಾಗಿಸೋ ಸ್ವಾಮಿ. ನಿನ್ನಾಸೆ ನನ್ನಲ್ಲಿ ಹೇಳೊಮ್ಮೆ ಸ್ವಾಮಿ, ನಿನ್ನಾಸೆ ನನ್ನಲ್ಲಿ ಹೇಳೊಮ್ಮೆ ಸ್ವಾಮಿ, ಅದು ಎನ್ನ ಬದುಕಾಗಲಿ ಸ್ವಾಮಿ. ನಿನ್ನಿಚ್ಛೆಗೆ ನನ್ನ ಆಸೆಯ ಶರಣಾಗಿಸೋ ಸ್ವಾಮಿ. ಶರಣಾಗಿಸೋ ಸ್ವಾಮಿ. ಶರಣಾಗಿಸೋ ಸ್ವಾಮಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ದಿವಸಕ್ಕಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪುತ್ರರು ವಾಗ್ದಾನವಿತ್ತ ಪ್ರಕಾರ ಪವಿತ್ರಾತ್ಮರ ಈ ದಿವ್ಯ ಬಲಿ ಪೂಜೆಯ ಗೂಢಾರ್ಥವನ್ನು ನಮಗೆ ಮತ್ತಷ್ಟು ಹೇರಳವಾಗಿ ಪ್ರಕಟಿಸಲಿ ಮತ್ತು ಸಂಪೂರ್ಣ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಈ ದಿನ ಅವರ ಮೇಲೆ ಕಳುಹಿಸಿ ಪಾಸ್ಕ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದಿರಿ. ಧರ್ಮಸಭೆಯ ಉಗಮದಲ್ಲೇ ಈ ಪವಿತ್ರಾತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನು ಏಕವಿಶ್ವಾಸದ ನಿವೇದನೆಯಲ್ಲಿ ಐಕ್ಯಗೊಳಿಸಿದರು. ಮಾಸ್ಕ ಮಹದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು
ಕರ್ತರು ಪರಿಶುದ್ಧರು. ಹೋಸಾನ 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 ಹೋಸಾನ. ಸ್ವರ್ಗ ಭುವಿಯಲ್ಲಿ ನಿನ್ನ ಶೋಭೆಯು ಹರಡಿದೆ, ದೇವರ ಹೆಸರಿನಲ್ಲಿ ಬರುವವರು ಪೂಜ್ಯರು. ಹೋಸಾನ 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸು ಕ್ರಿಸ್ತರು ಮರಣವ ಹೊಂದಿಹರು, ಮೃತ್ಯುವ ಜಯಿಸಿಹರು, ಪುನರಾಗಮಿಸುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚ್ಚಾಡು ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣೆಯೊಳಗೆ ಮುನ್ನಡೆಸಿರಿ. ಪ್ರಭು, ಈಗ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಗಿ ಸುಶೀಲ ಮೇರಿ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಪ್ರಸಂದಾಗ ಮರಣದಲ್ಲಿ ಭಾಗಿಯಾದವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರ್ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೊದಲಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವರ ಹಾಗೂ ನಮ್ಮೆಲ್ಲರ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ, ಆಕೆಯ ಪತಿ ಯೂಸಫ್ ಅವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ
ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೆಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಯೇಸುಬಾ ಜೀವಚನ ಗಣಿಬಾ ಪ್ರೇಮ ಸ್ಥಾಪಿಸಬಾ ಈಶ ಯೇಸುಬಾ
ಜೀವಜನಕನೆ ಬಾ ಪ್ರೇಮ ಸ್ಥಾಪಿಸಬ ಈಶ ಯೇಸು ಬಾ ಮನದೊಳಗೆ ದೀನತೆ ಕಲಿಸಲು ಬಾ ಈನ ಮನದೊಳಗೆ ದೀನತೆ ಕಲಿಸಲು ಬಾ ಬುದ್ಧಿ ಶೂನ್ಯನು ನಾ ತಿರುಪಿಸೆನ್ನ ಬುದ್ಧಿ ಶೂನ್ಯನು ನಾ ನಿರೂಪಿಸೆನ್ನ ನಾ ದಾಸನು ನೀ ಅರಸನು ಮರೆಯದೆ ಸಲಹಲು ಬಾ ಈಶ ಯೇಸು ಬಾ ಹೃದಯದ ಸದನದಲ್ಲಿ ವಾಸಿಸ ಪಾತ್ರನಿನ ಹೃದಯದ ಸದನದಲ್ಲಿ ವಾಸಿಸ ಪಾತ್ರನಿನ ಆಡಲು ಒಂದು ನುಡಿ ಆಗುವೆ ಶುದ್ಧವಿಡಿ ನಾಡಲು ಒಂದು ನುಡಿ ಆಗುವೆ ಶುದ್ಧವಿಡಿ ನಾ ಭ್ರಷ್ಟನು ನೀ ಶಿಷ್ಟನು ಇಷ್ಟದಿ ಕರೆಯುವೆ ಬಾ ಈಶ ಯೇಸು ಬಾ ಜನಕನೆ ಬಾ ಪ್ರೇಮ ಸ್ಥಾಪಿಸಬ ಈಶ ಯೇಸು ಬಾ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಧರ್ಮಸಭೆಗೆ ಸ್ವರ್ಗೀಯ ಕೊಡುಗೆಗಳನ್ನು ದಯಪಾಲಿಸಿದ್ದೀರಿ. ಅದಕ್ಕೆ ನೀವು ನೀಡಿರುವ ಕೃಪಾವರವನ್ನು ಕಾಪಾಡಿರಿ. ಹೀಗೆ ಧರ್ಮಸಭೆಯ ಮೇಲೆ ಸುರಿಸಿದ ಪವಿತ್ರಾತ್ಮರ ಕೊಡುಗೆಯು ತನ್ನ ಸಕಲ ಶಕ್ತಿಯನ್ನು ಉಳಿಸಿಕೊಳ್ಳಲಿ. ಈ ಆಧ್ಯಾತ್ಮಿಕ ಆಹಾರವು ಅದಕ್ಕೆ ಅನಂತ ರಕ್ಷಣೆಯನ್ನು ಹೇರಳವಾಗಿ ಗಳಿಸಿಕೊಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ಪಂಚಶತಮ ಹಬ್ಬದ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ನಮ್ಮ ಪರವಾಗಿ ಭಿನ್ನಯಿಸುವ ಪವಿತ್ರಾತ್ಮರನ್ನು
ಸುರಿಸುವುದರ ಮೂಲಕ ಶಿಷ್ಯರ ಮನಗಳನ್ನು ಬೆಳಗಿಸಲು ಚಿತ್ತರಾದ ಸಕಲ ಜ್ಯೋತಿಯ ತಂದೆಯಾದ ದೇವರು ಅದೇ ಪವಿತ್ರಾತ್ಮರ ವರದಾನದಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮಗೆ ಆನಂದವನ್ನೀಯಲಿ. ಆಮೆನ್. ಶಿಷ್ಯ ವೃಂದದ ಮೇಲೆ ಅದ್ಭುತವಾಗಿ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಹೃದಯಗಳನ್ನು ಸಕಲ ಪಾಪದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ವಿವಿಧ ಭಾಷೆಗಳನ್ನಾಡುವವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆಯೇ ವಿಶ್ವಾಸಿಸುವುದರ ಮೂಲಕ ನಿರೀಕ್ಷೆಯಿಂದ ಸ್ಪಷ್ಟ ದರ್ಶನದೆಡೆಗೆ ನಿಮ್ಮನ್ನು ಮುನ್ನಡೆಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ಕುಳಿತುಕೊಳ್ಳಿರಿ. ಇಂದು ಸಭೆ ತನ್ನ ಹುಟ್ಟು ಹಬ್ಬವನ್ನು ಆಚರಿಸುತ್ತಿರುವ ಈ ಸುದಿನದಲ್ಲಿ ತಮ್ಮೆಲ್ಲರಿಗೂ ಪಂಚದಶಮಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಮುಂಜಾನೆಯ ಶುಭ ಕಾರ್ಯದಲ್ಲಿ ಭಾಗಿಯಾಗಲು ಬಲು ದೂರದ ನಾಡಾದ ಶಿವಮೊಗ್ಗ ಧರ್ಮಕ್ಷೇತ್ರದ ಶಿಕಾರಿಪುರಂ ಧರ್ಮ ಕೇಂದ್ರದ ನಮ್ಮ ನಲ್ಮೆಯ ಆತ್ಮೀಯ ವಂದನೀಯ ಗುರುಗಳಾದ ಫಾದರ್ ಆಂಟನಿ ಪೀಟರ್ ರವರು ನಮ್ಮ ಮನೆಗೂ ವಿಚಾರಣೆಗೂ ಆಗಮಿಸಿ ಬಲಿಪೂಜೆಯನ್ನು ಸುಶೀಲಾ ಮೇರಿ ಆತ್ಮಶಾಂತಿಗಾಗಿ ಅರ್ಪಿಸಿ ಅರುಳಪ್ಪ ಕುಟುಂಬಸ್ಥರಿಗೂ ಭಕ್ತಾದಿಗಳಿಗೂ ತಮ್ಮ ಮನ ಮುಟ್ಟುವಂತಹ ಪ್ರಬೋಧನೆಯಿಂದ ಒಂದು ಮಟ್ಟಕ್ಕೆ ಸಮಾಧಾನ ತಂದಂತಹ ಪೂಜ್ಯರಿಗೆ ಅರುಳಪ್ಪ ಕುಟುಂಬಸ್ಥರ ಪರವಾಗಿ ಬಂಧು ಮಿತ್ರರ ಹಾಗೂ ಈ ವಿಚಾರಣೆಯ ಗುರುಗಳ ಹಾಗೂ ವಿಚಾರಣೆಯ ಭಕ್ತಾದಿಗಳ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೇಷ್ಠ ಪಂಡಿತರು ಹಾಗೂ ವ್ಯಕ್ತಿಗಳು ಮಾನವರ ಮೇಲೆ ಕಿಂಚಿತ್ತು ವಿಶ್ವಾಸವಿಡದೆ ತಮ್ಮ ಸರ್ವಸ್ವವನ್ನೇ ದೇವರೆಡೆಗೆ ಸಮರ್ಪಿಸಲು ಮುಂದೆ ಬಂದಿರುತ್ತಾರೆ. ಅಂತಹ ಪ್ರಮುಖ ವ್ಯಕ್ತಿಗಳಾದಂತಹ ನಮ್ಮ ಫಾದರ್ ಝೇವಿಯರ್ ಎಡಯೋಡಿಲ್, ನಮ್ಮ ಸಲೇಷನ್ ಸಭೆಗೆ ಸೇರಿರುವಂತಹ ಗುರುಗಳು ಈ ನಮ್ಮ ವಿಚಾರಣೆಗೆ ಬಂದು ಆಗಮಿಸಿ 2 ವರ್ಷ ಪ್ಲಸ್ ಕಾಲ ನಮ್ಮ ವಿಚಾರಣೆಯಲ್ಲಿ ಸೇವೆ ಸಲ್ಲಿಸಿ ಪುನೀತರಂತೆ ಸೇವೆಯಲ್ಲಿ ಮಲೀನರಾಗಿ ಹೋಗಿದ್ದರು. ಇಂತಹ ಪುನೀತರಾದಂತಹ ಸದ್ಭಕ್ತರಾದಂತಹ ಹಾಗೂ ಸಂತರಾದಂತಹ ಈ ನಮ್ಮ ನಲ್ಮೆಯ ಫಾದರ್ ಝೇವಿಯರ್ ಅವರು ನಮ್ಮನ್ನು ನಮ್ಮ ವಿಚಾರಣೆಯನ್ನು ಆಗಲಿ ಇನ್ನು ಕೆಲವೇ ದಿನಗಳಲ್ಲಿ ಅವರು ದೂರ ದೇಶದ ನೇಪಾಳ ದೇಶಕ್ಕೆ ಹಗಲಿ ಹೋಗಲಿಕ್ಕಿದ್ದಾರೆ. ಇಂಥವರ ಸೇವೆಯನ್ನು ಪಡೆದಂತಹ ನಾವೆಲ್ಲರೂ ಧನ್ಯರು. ಹಾಗೆಯೇ ಇಂದು ಈ ಒಂದು ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸಿ ಸುಶೀಲಾ ಮೇರಿಯ ಆತ್ಮಶಾಂತಿಗಾಗಿ ಪ್ರಾರ್ಥಿಸಿ ಅವರ ಕುಟುಂಬಸ್ಥರಿಗ ಸ್ಥೈರ್ಯಕ್ಕಾಗಿ ಅವರು ನಮ್ಮೆಲ್ಲರಿಗೂ ಪ್ರಾರ್ಥಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಸುಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳಲು ಬಯಸುತ್ತೇನೆ.
ಹಾಗೆಯೇ ಫಾದರ್ ಎಡ್ವರ್ಡ್ ಹಾಗೂ ಫಾದರ್ ಮದಲೆ ಮುತ್ತುರವರು ನಾನಾ ವಿಚಾರಣೆಗಳಿಂದ ಇಲ್ಲಿಗೆ ಆಗಮಿಸಿ ಸುಶೀಲಾ ಮೇರಿಯವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸಿ ಹಾಗೂ ಕುಟುಂಬಸ್ಥರ ಒಂದು ಸ್ಥೈರ್ಯಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಇವರಿಗೂ ಸಹ ನಮ್ಮ ಕುಟುಂಬಸ್ಥರ ಪರವಾಗಿ ಬಂಧು ಮಿತ್ರರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅರಳಪ್ಪ ಹಾಗೂ ಅವರ ಕುಟುಂಬಸ್ಥರಿಗೆ ಬಹಳ ಆತ್ಮೀಯರಾದಂತಹ ಹಾಗೂ ಯಾವಾಗಲೂ ಸದಾ ಆತ್ಮಸ್ಥೈರ್ಯವನ್ನು ತುಂಬುವಂತಹ ವ್ಯಕ್ತಿ ಫಾದರ್ ವಿಲಿಯಂ ಪ್ಯಾಟ್ರಿಕ್ ರವರಾಗಿದ್ದಾರೆ. ಇವರು ಸಹ ನಮ್ಮ ಮಧ್ಯದಲ್ಲಿ ಇದ್ದು ಅರಳಪ್ಪ ಹಾಗೂ ಅವರ ಕುಟುಂಬಸ್ಥರಿಗಾಗಿ ಪ್ರಾರ್ಥಿಸಿದ್ದಾರೆ. ಇವರಿಗೂ ಸಹ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಎಲ್ಲ ಬಂಧು ಮಿತ್ರರು ದೂರ ಪ್ರದೇಶಗಳಿಂದ ಆಗಮಿಸಿದ್ದೀರಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಬೇರೆ ಬೇರೆ ಫಂಕ್ಷನ್ಗಳನ್ನು ಬಿಟ್ಟು ಇಲ್ಲಿಗೆ ಆಗಮಿಸಿ ಸುಶೀಲಾ ಮೇರಿರವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ನೀಡಲು ನೀವೆಲ್ಲರೂ ಆಗಮಿಸಿದ್ದೀರಿ. ನಿಮಗೂ ಸಹ ಅರಳಪ್ಪ ಕುಟುಂಬಸ್ಥರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ವಿಚಾರಣೆಯ ಭಕ್ತಾದಿಗಳು ಸದಾಕಾಲ ನಮ್ಮಲ್ಲಿ ಇದ್ದು ನಮ್ಮ ಬೆನ್ನೆಲುಬಾಗಿ ಇದ್ದಾರೆ. ಇವರೆಲ್ಲರೂ ಸಹ ಈ ಬಲಿಪೂಜೆಗೆ ಆಗಮಿಸಿ ನಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿದುದಕ್ಕಾಗಿ ನಿಮಗೂ ಸಹ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಮಂದಿ ಈ ಒಂದು ಕುಟುಂಬಕ್ಕೆ ಸಹಾಯ ಮಾಡಿದ್ದೀರಿ. ಹಾಗೆಯೇ ಈ ಒಂದು ಸುಸೂತ್ರವಾಗಿ ಬಲಿಪೂಜೆ ನಡೆಯಲು ನೀವು ಸಹಾಯಕರಾಗಿದ್ದೀರಿ. ಹಾಗೆಯೇ ಸುಶೀಲಾ ಮೇರಿಯ ಆತ್ಮಶಾಂತಿಗಾಗಿ ಕೂಡ ನೀವು ಪ್ರಾರ್ಥಿಸಿದ್ದೀರಿ. ನಿಮಗೂ ಸಹ ಅರಳಪ್ಪ ಕುಟುಂಬಸ್ಥರ ಪರವಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಪ್ರಿಯರೇ, ನೂತನ ಧ್ವಜಸ್ತಂಭದ ಅಡಿಪಾಯ್ ಅಥವಾ ಫೌಂಡೇಶನ್ ಸ್ಟೋನನ್ನು ಆಶೀರ್ವದಿಸಲಾಗುವುದು. ಇದು ಶ್ರೀಮತಿ ಸುಶೀಲಾ ಮೇರಿಯವರ ಒಂದು ಆಸೆಯನ್ನು ನೆರವೇರಿಸಲು ಕುಟುಂಬಸ್ಥರು ಇದನ್ನು ಏರ್ಪಡಿಸಿದ್ದಾರೆ. ನಮ್ಮ ವಿಚಾರಣೆಯ ಗುರುಗಳಾದಂತಹ ಫಾದರ್ ಝೇವಿಯರ್ ಎಡಯೋಡಿಲ್ ರವರು ಈ ಒಂದು ಫೌಂಡೇಶನ್ ಸ್ಟೋನನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ ಪೂಜೆಯ ತದನಂತರವೇ. ಹಾಗೆಯೇ ಆಶೀರ್ವದಿಸಿದ ನಂತರ ಸಮಾಧಿಯ ಬಳಿ ಮೃತರ ಆತ್ಮಗಳಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುವುದು. ತದನಂತರ ಸಮುದಾಯ ಭವನಕ್ಕೆ ತೆರಳಿದ ನಂತರ ಪುಷ್ಪ ಅರ್ಚನೆಯನ್ನು ಶ್ರೀಮತಿ ಸುಶೀಲಾ ಮೇರಿರವರ ಭಾವಚಿತ್ರಕ್ಕೆ ಸಲ್ಲಿಸಲಾಗುವುದು. ನಂತರವೇ ಸಹ ಭೋಜನವನ್ನು ಆಶೀರ್ವದಿಸಿದ ನಂತರ ತಾವೆಲ್ಲರೂ ತಮ್ಮ ಸಹ ಭೋಜನದಲ್ಲಿ ಪಾಲ್ಗೊಂಡು ಕುಟುಂಬಸ್ಥರನ್ನು ಆಶೀರ್ವದಿಸಿ ಸುರಕ್ಷಿತವಾಗಿ ತೆರಳಬೇಕೆಂದು ನಿಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. Ave, Ave, Ave.
Maria. ಕರ್ತರು ನಿಮ್ಮಲ್ಲಿ ಇರುವರು, ಸ್ತ್ರೀಯರಲ್ಲಿ ನೀವು ಧನ್ಯರು. ಸಂತ ಮರಿಯ ಮಾತೆಯೇ, ನಮಗಾಗಿ ನೀವು ಪ್ರಾರ್ಥಿಸಿರಿ, ನಮಗಾಗಿ ನೀವು ಪ್ರಾರ್ಥಿಸಿರಿ. ನಮೋ 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 ಮರಿಯ ವರ ಪ್ರಸಾದ ಪೂರ್ಣೆಯೇ. ನಮೋ 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 ಮರಿಯ ವರ ಪ್ರಸಾದ ಪೂರ್ಣೆಯೇ. ಆವೆ 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 Ave Maria, Ave, 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 Ave Maria. ಅರಸೆ ಮನುತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್.